ಈಗ ಇಲ್ಲಿರುವ ಎಲ್ಲ ಮುಸಲ್ಮಾನರು ಮತಾಂತರವಾದವರೇನೆ, ಎಲ್ಲ ಮೂಲದಲ್ಲಿ ಹಿಂದೂಗಳೇ ಆಗಿದ್ದವರು. ಯಾವ ವರ್ಣ ಅನ್ನೋದು ಬೇರೆ ಪ್ರಶ್ನೆ, ಮೂಲದಲ್ಲಿ ಎಲ್ಲ ಭಾರತೀಯರೇ. ಇಂಥ ಪರಂಪರೆಯ ನಾವು ಸ್ವಲ್ಪ ಆಲೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಂಡಿದ್ದೀವ? ಯಾಕೆ ವಿಮರ್ಶಕವಾಗಿ ನೋಡೋದಿಲ್ಲ? ಇಸ್ಲಾಮಿನದು ಇದು ಎಲ್ಲ ಮುಸ್ಲಿಮರು, ಪ್ರಪಂಚದ ಎಲ್ಲ ಮುಸ್ಲಿಮರು, ಪ್ರಪಂಚ ಅಂದರೆ ತುಂಬ ದೊಡ್ಡ ಟೈಮ್ ಝೋನು ಅಲ್ವೇ? ನಮಗಿಲ್ಲಿ ಹಗಲು ಅಂದರೆ ಬೇರೆ ಯಾರಿಗೋ ಒಬ್ಬರಿಗೆ, ನಮಗೆ ರಾತ್ರಿ ಅಂದರೂ ಯಾರಿಗೋ ಹಗಲಾಗಿರುತ್ತೆ, ಯಾರಿಗೋ ನಮಾಜ್ ಟೈಮ್ ಆಗಿರುತ್ತೆ. ಅನ್ವರ್ ಶೇಖ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಪ್ರತಿ ಕ್ಷಣವೂ ವಿಶ್ವದ ಎಲ್ಲ ಕಡೆಯಿಂದಲೂ ಜನ ತನ್ನ ಕಾಲಿಗೆ ಎರಗೋ ಹಾಗೆ ಮಾಡಿದ್ರಲ್ಲ, ಆ ಶಕ್ತಿಗೆ ರಿಲಿಜನ್ ಬಿಟ್ಟರೆ ಬೇರೆ ಯಾವುದರಿಂದಲೂ ಸಾಧ್ಯ ಇರಲಿಲ್ಲ. ಅವರೆಲ್ಲ ನಾವು ಕಿಬ್ಲಾ ಕಡೆಗೆ ನೋಡಬೇಕು, ಭಾರತೀಯರೆಲ್ಲ ಅಲ್ಲಿ ನೋಡಬೇಕು. ನಮಗೇನು ಅನಿಸುತ್ತೆ, ಎಲ್ಲೋ ಅರಬಿನ ಬೆಂಗಾಡಿನಲ್ಲಿರುವ ಮೆಕ್ಕಾಗೆ ಎಲ್ಲರೂ ಅಲ್ಲಿಗೆ ನಮಸ್ಕಾರ ಮಾಡಬೇಕು ಅಂದರೆ ಇನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಇತ್ತು? ಅಷ್ಟು ಯುದ್ಧಗಳು, ಅಷ್ಟು ರಕ್ತಪಾತ. ಅದರಿಂದ ಎಲ್ಲರೂ ಪ್ರವಾದಿಗಳ ಜೀವನ ಚರಿತ್ರೆಯನ್ನು ಓದಿ ಆಮೇಲೆ ಕುರಾನನ್ನು ಓದಿದ್ರೆ, ಮೊದಲು ಬರೋದೆಲ್ಲ ಅದು ಮದಾನಿ ಸುರ ಆರಂಭದ್ದು, ಮೆಕ್ಕಾದು ಸೆಕೆಂಡ್ ಹಾಫ್ನಲ್ಲಿ ಬರುತ್ತೆ. ಆಮೇಲೆ ಆಗ ಆ ಸಂದರ್ಭಗಳ ಅರ್ಥ ಆಗುತ್ತೆ. ಈ ಧರ್ಮದ್ದು ಶಾಂತಿಯದು ಬೇಕಾಯಿತು, ಕೆಲವ್ರನ್ನ ಅನುನಯಿಸುವ ಸಂದರ್ಭದಲ್ಲಿ ಅದೆಲ್ಲ ಬೇಕಾಯಿತು. ಆದರೆ ಕೊನೆಗೆ ಅವ್ರ ಜೀವನದಲ್ಲಿ ಅವ್ರಿಗೆ ಇದ್ದಿದ್ದು ಒಂದೇ ಉದ್ದೇಶ, ವಿಗ್ರಹಾರಾಧನೆ ಪೂರ್ತಿ ಹೋಗಿಸ್ಬಿಡಬೇಕು. ಒತ್ತಾಯ ಯಾಕೆ ಮಾಡಬೇಕು? ನಮ್ಮ ಭಗವದ್ಗೀತೆಯಲ್ಲಿ ಅಷ್ಟು ಗೀತೆ ಉಪದೇಶಿಸಿ ಕೃಷ್ಣ ಕೊನೆಯಲ್ಲಿ ಹೇಳ್ತಾನೆ, ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಶ್ಯೈತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತಾನೆ. ಅಂದರೆ ಶೇಷವಿಲ್ಲದೆ ಎಲ್ಲವನ್ನು ವಿಮರ್ಶಿಸಿ ನಿಮಗೆ ಹೇಗಿಷ್ಟವೋ ಹಾಗೆ ಮಾಡಿ ಅಂತಾನೆ. ನಿಮಗೆ ಹೇಗಿಷ್ಟವೋ ಹಾಗೆ ಮಾಡಿ ಅನ್ನೋದು ಬೇರೆ ಯಾವುದೂ ಇಲ್ಲ. ನಮ್ಮ ಸನಾತನ ಧರ್ಮವನ್ನು ಬಿಟ್ಟರೆ ಎಲ್ಲರೂ ನಾವು ಹೇಳ್ದ ಹಾಗೆ ಕೇಳಿ ಅನ್ನೋದೇ ಜಾಸ್ತಿ. ವಿಮರ್ಶೆ ಮಾಡಿ ಅಂತ ವಿಮರ್ಶೆಗೆ ಉತ್ತೇಜನ ಕೊಡೋದು ಬೇರೆ ಎಲ್ಲೂ ಇಲ್ಲ. ಇದು ಇಸ್ಲಾಮಿನ ಸಮಸ್ಯೆ ಇದು.